ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೋರ್ಟ್ನಲ್ಲಿ 19ನೇ ಸಾಕ್ಷಿಯ ವಿಚಾರಣೆ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆಯಲ್ಲ, ಇವತ್ತು 19ನೇ ಸಾಕ್ಷಿಯ ವಿಚಾರಣೆ ಇದೆ. ಪಾರ್ಟಿ ಸವಾಲ್ ವೇಳೆ ಖುದ್ದು ಹಾಜರಿ ಕೋರಿರುವಂತದ್ದು ನಟ ದರ್ಶನ್. ಪಾರ್ಟಿ ಸವಾಲ್ ಸಂದರ್ಭದಲ್ಲಿ ಖುದ್ದು ಹಾಜರಾತಿಯನ್ನ ಕೋರಿದ್ದಾರೆ. ಖುದ್ದು ಹಾಜರಿಗೆ ಅನುಮತಿಯನ್ನ ಕೋರಿ ದರ್ಶನ್ ಅರ್ಜಿಯನ್ನ ಹಾಕಿರುವಂತದ್ದು. ದರ್ಶನ್ ಪರ ವಕೀಲರಿಂದ 59ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗಿದೆ. ಕೋರ್ಟ್ ಅನುಮತಿ ನೀಡಿದರೆ ದರ್ಶನ್ ಇವತ್ತು ಕೋರ್ಟ್ಗೆ ಬರಲಿದ್ದಾರೆ. ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ. ಮಾಫಿ ಸಾಕ್ಷಿ ವಿರುದ್ಧ ಆಕ್ಷೇಪಣೆಗೆ ಅವಕಾಶ ಇಲ್ಲ. ಸೆಷನ್ಸ್ ಕೋರ್ಟ್ ನಿರ್ಧಾರವನ್ನ ಪ್ರಶ್ನಿಸಲಿರುವಂತದ್ದು ದಾಸ. ಮಾಫಿ ಸಾಕ್ಷಿ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಎಸ್ಪಿಪಿ ಮತ್ತು ಒಂದ್ ಕಡೆ ಪ್ರದೂಷ್ ಪರ ವಕೀಲರು ದಿವಾಕರ್ ಇಬ್ಬರು ಕೂಡ ವಾದವನ್ನ ಮಾಡಿದ್ರು. ಹಲವಾರು ಜಡ್ಜ್ಮೆಂಟ್ಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಇತ್ತೀಚಿನ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಜಡ್ಜ್ಮೆಂಟ್ ಅನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಮಾಫಿ ಸಾಕ್ಷಿಯನ್ನ ಯಾವ ರೀತಿಯ ಪರಿಗಣಿಸಲಾಗಿದೆ ಅನ್ನುವಂಥದ್ದನ್ನ. ಇಂದು ದರ್ಶನ್ ಪರ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೂಷ್ ಕೂಡ ಆರೋಪಿ, ಆದ್ರೆ ಈಗ ತಾನು ಸಾಕ್ಷಿ ಆಗ್ತೀನಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ. ಆರೋಪಿಯೇ ಸಾಕ್ಷಿ ಆದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಮಾಫಿ ಸಾಕ್ಷಿಯೇ ಕೃತ್ಯದಲ್ಲಿ ಭಾಗಿಯಾಗಿರಬಹುದು, ಇದಕ್ಕೆ ಇತರೆ ಆರೋಪಿಗಳ ಅಭಿಪ್ರಾಯವನ್ನ ಕೂಡ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿ ಹಾಕಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಒಂದ್ ಕಡೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾ ಇರುವಂತದ್ದು ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಒಂದ್ ಕಡೆ ಪಾರ್ಟಿ ಸವಾಲ್ನ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಹಾಜರಿರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅರ್ಜಿ ಇದೆ. ಎರಡೂ ಕೂಡ ಯಾವಾಗ ಸಲ್ಲಿಕೆ ಆಗಿದೆ ಮತ್ತೆ ಏನಾಗ್ಬೋದು ಅಂತ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ ಅನ್ನುವಂತಹದ್ದು 59ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಆಗ್ತಾ ಇದೆ. ಅದರಂತೆ ಇವತ್ತು ಈ ಪ್ರಕರಣದ 19ನೇ ಸಾಕ್ಷಿಯ ಟ್ರಯಲ್ ಕೂಡ ಅಷ್ಟೇ ಇದೆ. ಆ ಟ್ರಯಲ್ಗೂ ಮುಂಚಿತವಾಗಿ ನಟ ದರ್ಶನ್ ಪರ ವಕೀಲರು ದರ್ಶನ್ ಅನ್ನ ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು. ಕಾರಣ ಏನು ಅಂತಂದ್ರೆ ವಿಸಿ ಮೂಲಕವಾಗಿ ದರ್ಶನ್ ಇಂದ ಯಾವುದೇ ರೀತಿಯಂತ ಹೇಳಿಕೆಗಳನ್ನ ಪಡ್ಕೊಳ್ಳೋಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಖುದ್ದಾಗಿ ದರ್ಶನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರೆ ಆ ಪಾರ್ಟಿ ಸವಾಲನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಹೇಳಿಕೆಗಿಂತ ಮುಂಚಿತವಾಗಿ ದರ್ಶನ್ ಹೇಳಿಕೆ ಪಡ್ಕೊಂಡು ತದನಂತರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತೀವಿ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿನ್ನೆ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದರೆ ಇವತ್ತು ಅದರ ವಿಚಾರಣೆಯನ್ನು ಕೂಡ ಮಾಡೋಣ ಅಂತ ಜಡ್ಜ್ ಹೇಳಿರುವಂತದ್ದು. ಬಹುತೇಕ 11 ಗಂಟೆ ಸುಮಾರಿಗೆ ಅರ್ಜಿ ವಿಚಾರಣೆ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಕೋರ್ಟ್ ಈ ಒಂದು ಅರ್ಜಿಯನ್ನ ಪುರಸ್ಕರಿಸಿದ್ದೆ ಆದಂತ ವೇಳೆಯಲ್ಲಿ ನಟ ದರ್ಶನ್ ಬಹುತೇಕ ಇವತ್ತಾದ್ರೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಡೈರೆಕ್ಷನ್ಸ್ ಮಾಡ್ಬೋದು, ಅಥವಾ ಮತ್ತೆ ಒಂದು ದಿನ ಡೇಟ್ ಕೊಟ್ಬಿಟ್ಟು ಆ ಒಂದು ದಿನಾಂಕದಂದು ನಟ ದರ್ಶನ್ ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸುವಂತೆ ಒಂದು ಸೂಚನೆಯನ್ನು ಕೂಡ ಅಷ್ಟೇ ಕೋರ್ಟ್ ಕೊಡ್ಬೋದು. ಇದು ಒಂದು ಡೆವಲಪ್ಮೆಂಟ್ ಆಯ್ತು. ಅಂದ್ರೆ ಮತ್ತೊಂದು ಕಡೆ ಈಗಾಗಲೇ ಪ್ರದೂಷ್ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಬದಲಾಗ್ತೀನಿ ಅಂತ ಈಗಾಗಲೇ ಒಂದು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ಕೂಡ ಅರ್ಜಿಯನ್ನ ಪುರಸ್ಕರಿಸಿದೆ. ಆದ್ರೆ ಕೋರ್ಟ್ ಇನ್ನೂ ಕೂಡ ಅಷ್ಟೇ ತನ್ನ ನಿಲುವನ್ನ ತಿಳಿಸಿಲ್ಲ. ಈ ಕಾರಣಕ್ಕೋಸ್ಕರ ಒಂದು ವಾರದ ಕಾಲ ಗಡುವನ್ನು ಕೂಡ ಅಷ್ಟೇ ಕೊಟ್ಟಿರುವಂತದ್ದು. ಈ ಬೆನ್ನಲ್ಲೇ ಪಾರ್ಟಿ ಏನ್ ಮಾಫಿ ಸಾಕ್ಷಿಯನ್ನ ಇತರೆ ಆರೋಪಿಗಳು ಕೂಡ ಅಷ್ಟೇ ಆಕ್ಷೇಪಣೆ ಸಲ್ಲಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಅಜ್ಮತ್ ಪಾಷಾ ಈಗಾಗಲೇ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಲೋಯರ್ ಕೋರ್ಟ್ ಹೇಳಿತ್ತು ಯಾವುದೇ ಕಾರಣಕ್ಕೂ ಕೂಡ ಇತರೆ ಆರೋಪಿಗಳಿಗೆ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸುವಂತ ಅಧಿಕಾರ ಇಲ್ಲ ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ದರ್ಶನ್ ಪರ ವಕೀಲರು ಈಗಾಗಲೇ ಆದೇಶ ಪ್ರತಿಯನ್ನ ನಿನ್ನೆ ತಗೊಂಡಿದ್ದಾರೆ. ಇವತ್ತು 11:30 ಸುಮಾರಿಗೆ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಅನ್ನ ಫೈಲ್ ಮಾಡಿಸಿ ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಪ್ರದೂಷ್ ಕೂಡ ಅಷ್ಟೇ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ, ಆತನೇ ಹೊಡೆದಿರಬಹುದು. ಈ ರೀತಿಯಾಗಿ ಒಬ್ಬ ಆರೋಪಿಯನ್ನ ಸಾಕ್ಷಿಯಾಗಿ ಪರಿಗಣಿಸೋದು ಎಷ್ಟರ ಮಟ್ಟಿಗೆ ಸರಿ, ಇತರೆ ಆರೋಪಿಗಳ ಅಂತಲೂ ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳಿ, ಅವ್ರು ಏನ್ ಹೇಳ್ತಾರೆ ಅನ್ನೋದು ಕೇಳಿ ತದನಂತರ ಅದನ್ನ ಡಿಸೈಡ್ ಮಾಡಿ ಮಾಫಿ ಸಾಕ್ಷಿಯ ಕನ್ವರ್ಟ್ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರವನ್ನು ಕೂಡ ಅಷ್ಟೇ ಕೋರುವಂತೆ ಒಂದು ಮನವಿ ಮಾಡುವಂತ ಚಾನ್ಸಸ್ ಇರುವಂತದ್ದು. ಒಟ್ನಲ್ಲಿ ಇವತ್ತು ಸೆಷನ್ಸ್ ಕೋರ್ಟ್ ನಲ್ಲಿ ಒಂದು ಡೆವಲಪ್ಮೆಂಟ್ ಇದೆ, ಹೈಕೋರ್ಟ್ ನಲ್ಲಿ ಒಂದು ಡೆವಲಪ್ಮೆಂಟ್ ಇದೆ. ಈ ಡೆವಲಪ್ಮೆಂಟ್ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ನೋಡ್ಬೇಕಾಗಿರುತ್ತೆ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಷ್ಣು ಈ ಕ್ಷಣದವರೆಗೆ